गणेश विसर्जन मिरवणूक पाहण्यासाठी येणाऱ्या नागरिकांच्या सुरक्षिततेच्या दृष्टीने मिरवणुकीच्या मार्गावर कडेकोट बंदोबस्तासह हाय मास्ट बल्बद्वारे प्रकाश योजना करण्याची व्यवस्था करण्यात आली आहे, अशी माहिती शहर पोलीस आयुक्त भूषण बोरसे यांनी दिली। बुधवारी बेळगावमध्ये पत्रकार परिषदेत ते बोलत होते। यंदा गणेश विसर्जन मिरवणूक निश्चित वेळेमध्ये पूर्ण व्हावी आणि डीजे साऊंड सिस्टीमचा वापर होऊ नये यासाठी सर्व गणेशोत्सव मंडळांना समज देण्यात आली आहे, असे त्यांनी सांगितले। 6ನೇ ಸೆಪ್ಟೆಂಬರ್ 2025ರಂದು 11ನೇ ಗಣೇಶ ಹಬ್ಬದ ದಿನ ಇದೆ। ಆ ದಿನ ನಮ್ದು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಸುಮಾರು 1,000 ಗಣೇಶ ವಿಸರ್ಜನೆ ಆಗುತ್ತೆ। ಈ ದಿಕ್ಕಿನಲ್ಲಿ ದೊಡ್ಡದು ಬಂದೋಬಸ್ತ್ ಅರೇಂಜ್ಮೆಂಟ್ ಮಾಡಲಾಗಿದೆ। ನಮ್ಮ ಸಿಟಿ ಪೊಲೀಸ್ ಹಾಗೂ ಹೊರಗಡೆದು ಸಿಬ್ಬಂದಿ ಸೇರಿ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ಹಾಕಲಾಗಿದ್ದಾರೆ। ಈ ಬಂದೋಬಸ್ತ್ ಉಸ್ತುವಾರಿ ಐಜಿ ಕೆಎಸ್ಆರ್ಪಿ ಶ್ರೀ ಸಂದೀಪ್ ಸೂಪರ್ವಿಷನ್ಗೋಸ್ಕರ ಅವರು ಇವತ್ತು ಬೆಳಗಾವಿಗೆ ಬಂದಿದ್ದಾರೆ। ಅವರು ಕೂಡ ನಮಗೆ ಮಾರ್ಗದರ್ಶನ ನೀಡ್ತಾರೆ। ಈ ಬಂದೋಬಸ್ತ್ ನಲ್ಲಿ ಒಂದು ಡಿಐಜಿ ರ್ಯಾಂಕ್ ಆಫೀಸರ್ ನಾನು, 7 ಎಸ್ಪಿ ಮತ್ತು ಅಡಿಷನಲ್ ಎಸ್ಪಿ ರ್ಯಾಂಕ್ ಅಧಿಕಾರಿಗಳು, 25 ಡಿಎಸ್ಪಿ ರ್ಯಾಂಕ್ ಅಧಿಕಾರಿಗಳು, 87 ಇನ್ಸ್ಪೆಕ್ಟರ್ ರ್ಯಾಂಕ್ ಅಧಿಕಾರಿಗಳು, 240 ಪಿಎಸ್ಐ ಮತ್ತು ಎಎಸ್ಐ ರ್ಯಾಂಕ್ ಅಧಿಕಾರಿಗಳು, 1947 ಕಾನ್ಸ್ಟೇಬಲ್ ಮತ್ತು ಹೆಡ್ ಕಾನ್ಸ್ಟೇಬಲ್, 410 ಹೋಮ್ ಗಾರ್ಡ್ಸ್, 1 ರ್ಯಾಪಿಡ್ ಆಕ್ಷನ್ ಫೋರ್ಸ್ ಕಂಪನಿ, 10 ಕೆಎಸ್ಆರ್ಪಿ ಪ್ಲಾಟೂನ್ಸ್ ಮತ್ತು 9 ಸಿಎಆರ್ ಪಾರ್ಟಿ ಇದು ಸೇರಿ ಈ ಎಲ್ಲ ಅಧಿಕಾರಿಗಳು ಈ ಬಂದೋಬಸ್ತ್ ನಲ್ಲಿ ಕೆಲಸ ಮಾಡ್ತಾರೆ। ರೌಂಡ್ ದ ಕ್ಲಾಕ್ ಶಿಫ್ಟ್ ಡ್ಯೂಟಿನಲ್ಲಿ ಇವರಿಗೆ ಡ್ಯೂಟಿ ನೀಡಲಾಗಿದೆ। ಇದರ ಜೊತೆಗೇನೆ ಎಲ್ಲ ಹುಂಡಾ ನಾವು ಕಾರ್ಪೊರೇಷನ್ ಅಧಿಕಾರಿಗಳ ಜೊತೆಗೆ ಪರಿಶೀಲನೆ ಮಾಡಿದೀವಿ। ಅಲ್ಲಿ ಎಲೆಕ್ಟ್ರಿಸಿಟಿ ಆಗ್ಲಿ, ಲೈಟಿಂಗ್ ಆಗ್ಲಿ, ಅಲ್ಲಿ ಕ್ಲೀನಿಂಗ್ ಆಗ್ಲಿ, ಅದು ಎಲ್ಲರದು ಪರಿಶೀಲನೆ ಮಾಡಲಾಗಿದೆ। ಸೇಫ್ಟಿಗೋಸ್ಕರ ಪ್ರತಿಯೊಂದು ಹೊಂಡದಲ್ಲಿ, ಪ್ರತಿಯೊಂದು ಇಮರ್ಷನ್ ಜಾಗೆಯಲ್ಲಿ ಒಂದು ಕನಿಷ್ಠವಾದ ಒಂದು ಲೈಫ್ ಜಾಕೆಟ್ ಮತ್ತು ಒಂದು ಲೈಫ್ ಬಾಯ್ ಅದು ಕೂಡ ಹಗ್ಗ ಜೊತೆಗೆ ಕಟ್ಕೊಂಡು ನಾವು ಇಟ್ಟಿದೀವಿ। ಬೈ ಎನಿ ಚಾನ್ಸ್ ಯಾವುದು ಆಕ್ಸಿಡೆಂಟ್ಲಿ ಡ್ರೌನಿಂಗ್ ಆಗ್ತಾ ಇದ್ರೆ ಅವರಿಗೆ ಬಚಾವ್ ಮಾಡಕ್ಕೆ ನಮ್ಮ ಸಿಬ್ಬಂದಿ ಅಲ್ಲಿ ಸಿದ್ಧ ಇದ್ದಾರೆ। ಈ ಹಬ್ಬ ವಿಚಾರದಲ್ಲಿ ಎಲ್ಲ ಗಣೇಶ್ ಮಂಡಳ ಜೊತೆಗೆ ಸಾಕಷ್ಟು ಸಲ ಮೀಟಿಂಗ್ ಮಾಡಲಾಗಿದೆ। ಪೀಸ್ ಕಮಿಟಿ ಮೀಟಿಂಗ್ ಕೂಡ ಪೂರ್ತಿ ನಗರ ವ್ಯಾಪ್ತಿನಲ್ಲಿ ಮಾಡಲಾಗಿದೆ। ನಮ್ಮ ಟ್ರಾಫಿಕ್ ಸಿಬ್ಬಂದಿ ನಮ್ಗೆ ಈ ಹಬ್ಬ ಟೈಮ್ ನಲ್ಲಿ 6ನೇ ತಾರೀಕಿಗೆ ಸಹಾಯ ಮಾಡಕ್ಕೆ ಟ್ರಾಫಿಕ್ ವಿಚಾರದಲ್ಲಿ ಬೆಂಗಳೂರು ಮತ್ತು ಮೈಸೂರಿಂದ ಕೂಡ ಟ್ರಾಫಿಕ್ ಸಿಬ್ಬಂದಿ ಯಾರಿದ್ದಾರೆ ಅವರು ಕೂಡ ನಮಗೆ ಇಲ್ಲಿ ಬರ್ತಾ ಇದ್ದಾರೆ। ಟ್ರಾಫಿಕ್ ಬೆಳಗಾವಿ ನಗರದ ಟ್ರಾಫಿಕ್ ನಲ್ಲಿ ನಮಗೆ ಸಹಾಯ ಮಾಡಕ್ಕೆ ಮತ್ತು ಟ್ರಾಫಿಕ್ದು ನಾವು 17 ಪಾರ್ಕಿಂಗ್ ಪ್ಲೇಸಸ್ ಐಡೆಂಟಿಫೈ ಮಾಡಿದೀವಿ। ಲಾಸ್ಟ್ ಡೇ ಸಾಕಷ್ಟು ಜನ ಹಬ್ಬ ನೋಡಕ್ಕೆ ಬರ್ತಾರೆ, ಅವರಿಗೆ ಅನುಕೂಲ ಆಗ್ಬೇಕು। ಪಾರ್ಕಿಂಗ್ ಜಾಗೆಯಲ್ಲಿ ಕೂಡ ಲೈಟಿಂಗ್ ಮತ್ತು PA ಸಿಸ್ಟಮ್ದು ನಾವು ಅರೇಂಜ್ಮೆಂಟ್ ಮಾಡಿದೀವಿ। ಹಾಗೇನೆ ಮ್ಯೂಸಿಕ್ ವಿಚಾರದಲ್ಲಿ ನಾವು ನಾಯ್ಸ್ ಪೊಲ್ಯೂಷನ್ ಕಂಟ್ರೋಲ್ ಆಕ್ಟ್ ಪ್ರಕಾರ ಡಿಸಿಬಲ್ ಹೆಚ್ಚಿನ ಆಗಬಾರ್ದು, ಆ ದಿಕ್ಕಿನಲ್ಲಿ ನಾವು ಜನರಿಗೆ ನಾವು ರಿಕ್ವೆಸ್ಟ್ ಮಾಡಿದೀವಿ। ಇಲೆಕ್ಟ್ರಿಕಲ್ ಲೈನ್ಸ್ ಈಗಾಗಲೇ ನೀವು ನ್ಯೂಸ್ ಪೇಪರ್ ನಲ್ಲಿ ನೋಡಿರ್ಬೋದು, ಕೆಲವು ಜಿಲ್ಲೆಗಳಲ್ಲಿ ಇಲೆಕ್ಟ್ರಿಕಲ್ ಲೈನ್ ಲಿಫ್ಟ್ ಮಾಡುವಾಗ ಸ್ವಲ್ಪ ಅಪಘಾತಗಳು ಆಗಿದೆ ಅಂಡ್ ಕೆಲವರಿಗೆ ಗಾಯ ಆಗಿದೆ ಮತ್ತು ಒಬ್ರು ಪ್ರಾಣ ಕೂಡ ಅದರಲ್ಲಿ ಹೋಗಿದೆ। ಸೊ ಡೈಲಿ ಬೇಸಿಸ್ ನಲ್ಲಿ ಹೆಸ್ಕಾಂ ಅಧಿಕಾರಿಗಳ ಜೊತೆಗೆ ನಾವು ಕಾಂಟ್ಯಾಕ್ಟ್ ನಲ್ಲಿ ಇದ್ದೀವಿ। ಎಲ್ಲಿ ಇದು ಇಲೆಕ್ಟ್ರಿಕಲ್ ಲೈನ್ಸ್ ಮೇಲ್ಗಡೆ ಶಿಫ್ಟ್ ಮಾಡಬೇಕಾಗಿದೆ ಆ ಕೆಲಸ ನಡೀತಾ ಇದೆ। ಆಲ್ರೆಡಿ ಮೆಜಾರಿಟಿ ಆಫ್ ದ ಪ್ಲೇಸಸ್ ವರ್ಕ್ ಇಸ್ ಕಂಪ್ಲೀಟ್। ಹಾಗೇನೆ ಇದು ಪಟಾಕಿಯಿಂದ ದೊಡ್ಡಬಳ್ಳಾಪುರನಲ್ಲಿ ಒಂದು ಪ್ರಾಣ ಹಾನಿ ಆಗಿದೆ ಮತ್ತು 5-6 ಮಂದಿಗೆ ಗಂಭೀರ ಗಾಯ ಉಂಟಾಗಿದೆ। ಸೊ ಫೈರ್ ಕ್ರ್ಯಾಕರ್ಸ್ ಯಾರು ಸಿಡಿಬೇಕಾದ್ರೆ ಬರೀ ಓಪನ್ ಪ್ಲೇಸ್ ನಲ್ಲಿ ಮಾತ್ರ ಅವರು ಮಾಡಲಿ, ಪ್ರೊಸೆಷನ್ ನಲ್ಲಿ ನಾವು ಅದನ್ನು ಅಲೌ ಮಾಡಲ್ಲ। ಒಟ್ಟಾರೆ ಈ ಹಬ್ಬ 6ನೇ ದಿನ ಮಿರವಣಿಗೆ ಏನಿದೆ ಅದು ಆ ಮಿರವಣಿಗೆನಲ್ಲಿ ಹೆಣ್ಮಕ್ಳು ಇರ್ತಾರೆ, ಚಿಕ್ಕ ಮಕ್ಕಳು ಇರ್ತಾರೆ, ವಯಸ್ಸಾದವರು ಇರ್ತಾರೆ, ಆ ಎಲ್ರಿಗೆ ಅದು ಅವರ ಸೇಫ್ಟಿಗೋಸ್ಕರ ಎಲ್ಲರೂ ಪೊಲೀಸ್ ಜೊತೆಗೆ ಸಹಕಾರ ನೀಡಲಿ ನಾವು ಪೂರ್ತಿ ಪ್ರಯತ್ನ ಮಾಡಿದೀವಿ। ಈ ಹಬ್ಬ ನಾವು ಶಾಂತಿಯುತವಾಗಿ ಮಾಡ್ತೀವಿ ಅನ್ನೋದಂತ ನಮ್ಗೆ ವಿಶ್ವಾಸ ಇದೆ। नमगे ಎಲ್ಲ ಜನರು ಅದರಲ್ಲಿ ನಮಗೆ ಕೋಆಪರೇಟ್ ಮಾಡಲಿ। ಧನ್ಯವಾದ। सुरक्षेच्या दृष्टीने विविध जिल्ह्यांमधून पोलीस कर्मचारी बोलावण्यात येत असल्याचेही आयुक्त बोरसे यांनी सांगितले।
संकल्प शिंदे, KMM मराठी, बेळगाव.